ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನೋಡಿ, ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಬಸ್ಸಲ್ಲಿ. ಇದು ಟಿ ವಿ ಎಸ್ ಕಡೆಯಿಂದ ಸ್ಪಾನ್ಸರ್ ಮಾಡ್ತಾರೆ. ಟಿ ವಿ ಎಸ್ ಕಂಪ್ನಿನಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಸೊ ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದು. ಅವ್ರ ಕಡೆದು ಬಸ್ ಇದು. ಸೊ ನಾವೆಲ್ಲ ಹೋಗ್ತಾಯಿದ್ದೀವಿ, ನೋಡ್ತಾಯಿದ್ದೀರ. ನಾನು, ನಮ್ಮ ಅತ್ತೆ, ನನ್ನ ಇಬ್ಬರು ಮಕ್ಕಳು. ಸೊ ಇಲ್ಲಿ ಬರ್ತಾ ಇದ್ದಾರಲ್ಲ ನಮ್ಮ ಅತ್ತೆಯವರ ಅಣ್ಣ ಇವರು. ಸೊ ಎಲ್ಲರೂ ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಅವ್ರು ಬಂದಿಲ್ಲ, ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಬಂದಿಲ್ಲ. ಸೊ ನಾವೆಲ್ಲ ಹೋಗ್ತಾಯಿದ್ದೀವಿ. ಇದು ಜಾಕಿ ಕ್ವಾರ್ಟರ್ಸ್ ಅಂತ, ಪೊಲೀಸ್ ಕ್ವಾರ್ಟರ್ಸ್ ಇದು. ಫಸ್ಟು ಇಲ್ಲಿ ನಮ್ಮ ಮಾವನೇ ವರ್ಕ್ ಮಾಡ್ತಿದ್ರು, ಇವಾಗ ರಿಟೈರ್ಡ್ ಪೊಲೀಸ್ ಅವರು. ಸೊ ನೋಡಿ, ಇದೆಲ್ಲ ಜಾಕಿ ಕ್ವಾರ್ಟರ್ಸ್ ಅಂತ, ಮೈಸೂರಲ್ಲಿರೋದಿದು. ನಿಮ್ಗೆ ಯಾರು ಈ ಪ್ಲೇಸ್ ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ ನನಗೆ. ಇದೆಲ್ಲ ಫುಲ್ಲು ಜಾಕಿ ಕ್ವಾರ್ಟರ್ಸ್ ಅಂತ. ಅದೆಲ್ಲ ನೋಡಿ, ಇದೆಲ್ಲ ಜಾಕಿ ಕ್ವಾರ್ಟರ್ಸನ್ನೇ. ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋ ನೋಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ನಾವು ತೋರಿಸ್ತಾ ನೋಡಿ, ಬೆಟ್ಟ ಹತ್ತುತ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ವ್ಯೂಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಅಷ್ಟು ತುಂಬ ಚಳಿನೂ ಇರಲಿಲ್ಲ, ತುಂಬ ಬಿಸಿಲು ಇರಲಿಲ್ಲ, ತುಂಬ ಚೆನ್ನಾಗಿತ್ತು ವೆದರು. ಚೆನ್ನಾಗಿದೆ ನೋಡಿ. ನೀವೆಲ್ಲ ಯಾರ್ಯಾರು ಮೈಸೂರಿಗೆ ಬಂದಿದ್ರಿ ಮತ್ತು ದಸರಾಗೆ ಯಾರ್ಯಾರು ಬಂದಿದ್ರಿ ಕಮೆಂಟ್ ತಿಳಿಸಿ. ಮೈಸೂರಿಗೆ ನೋಡೋದಕ್ಕೆ ಚಾಮುಂಡಿ ಬೆಟ್ಟ. ಬೆಟ್ಟ ಹತ್ತುತ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೆಟ್ಟದ ಮೇಲೆ ನಿಂತ್ಕೊಂಡು ಇಡೀ ಮೈಸೂರು ಫುಲ್ಲು ನೋಡ್ಬೋದು ನಾವು ಹೊರಟಿದ್ದು ಒಂದು 5 o'clock ಆಗಿತ್ತು. ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 5:30 ಮೇಲೆ ಆಗಿತ್ತು. ನಾವು ಎಲ್ಲ ಬಸ್ಸಸ್ ಎಲ್ಲ ಒಂದು ಕಡೆ ಸೇರಿ ಹೋಗಬೇಕು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಾಗ್ ಬೇರೆ ಸ್ಟಾರ್ಟ್ ಆಗಿದೆ, ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಲೈಟಾಗಿ ಫಾಗ್ ಬೀಳ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇನ್ನೇನು ಸಮಾಚಾರ ಫ್ರೆಂಡ್ಸ್, ಎಲ್ಲ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಇದು ಹಬ್ಬಕ್ಕೆ ಮುಂಚೆದ ವೀಡಿಯೋ ನಾನು ಹೀಗೆ ಹಾಕ್ತಾಯಿದ್ದೀನಿ, ಯಾಕಂದ್ರೆ ನನಗೆ ಟೈಮ್ ಆಗಿರಲಿಲ್ಲ, ಏನು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅದಕ್ಕೆ ವೀಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ನ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ತಪ್ಪಿದ್ರು ಹೇಳಿ, ಯಾಕೋ ಫ್ರೆಂಡ್ಸ್ ಯಾರೂ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಪ್ಲೀಸ್. ಸೊ ಫ್ರೆಂಡ್ಸ್, ಇವಾಗ ಬಂದ್ವಿ ನೋಡಿ, ಮಹಿಷಾಸುರ ಸ್ಟ್ಯಾಚು ಕಾಣಿಸ್ತಾ ಇದೆ. ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಸೊ ಇಲ್ಲಿ ಬಸ್ ಇಲ್ಲೇ ಸ್ಟಾಪ್ ಮಾಡ್ತಾರೆ, ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು, ಒಳಗಡೆ ಬಿಡೋದಿಲ್ಲ ಬಸ್ನೆಲ್ಲ. ಸೊ ಇಲ್ಲೇ ಸ್ಟಾಪ್ ಕೊಡ್ತಾ ಇದ್ದಾರೆ ನೋಡಿ. ಎಷ್ಟು ಬಸ್ ಇರುತ್ತೆ. ನಾವು ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಅತ್ತೆ, ನನ್ನ ಮಗಳು, ನಮ್ಮ ಅತ್ತೆಯವರ ಅಕ್ಕ, ಇವರು ನಮ್ಮ ಮಾವನ ಹೆಂಡತಿ, ನನ್ನ ಮಗಳು, ಇವ್ರು ಅವ್ರ ಮಗಳು, ಇವ್ರು ಅವ್ರ ತಂಗಿ ಬಂದಿದ್ದಾರೆ. ನಾವು ಒಳಗಡೆ ಹೋಗ್ತಾಯಿದ್ದೀವಿ. ಇದೇ ಫಂಕ್ಷನ್ ನಡೆಯೋ ಜಾಗ ಇದು. ಇಲ್ಲಿ ಒಳಗಡೆ ಹೋಗ್ತಾಯಿದ್ದೀವಿ ನಾವು. ಎಷ್ಟು ರಶ್ ಇತ್ತು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ರಶ್ ಇತ್ತು. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಆ್ಯಕ್ಚುಲಿ, ಇನ್ನೂ ಲೇಟು. ಸೊ ಎಲ್ಲರೂ ಹೋಗ್ಬೇಕಲ್ವ, ಅದಕ್ಕೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಈಗ. ತುಂಬಾ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ. ಎಲ್ಲಿ ಫ್ಯಾಕ್ಟ್ರಿ ವರ್ಕರ್ಸು, ಅವ್ರ ರಿಲೇಟಿವ್ಸು, ಅವ್ರ ಫ್ಯಾಮಿಲೀಸ್ ಎಲ್ಲರೂ ಬರ್ತಾರೆ. ನಾನು ದೇವಸ್ಥಾನ ಒಳಗಡೆ ಹೋಗಲಿಲ್ಲ, ನಮ್ಮ ಅತ್ತೆ, ನಮ್ಮ ಇವರೆಲ್ಲ ಹೋಗಿ ಬಂದರು. ನಾನು ನನ್ನ ಮಗ್ಳಕ್ಕೆ ನೋಡ್ಕೊಳ್ಳೋದೇ ಆಯಿತು. ಸಿಕ್ಕಾಬಟ್ಟೆ ತೀಟೆ ಮಾಡ್ತಿದ್ಲು, ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತೆ. ನನ್ನ
ವಿನಯ್ ಬಂದಿದ್ರೆ ಪಾಪ ಅವ್ರು ನೋಡ್ಕೊಳ್ತಾಯಿದ್ರು. ನಮ್ಮ ಅತ್ತೆ ಕೈಲಿ ಅಲ್ಲಿ ಹೊರಗಡೆ ಹೋದರೆ ಆಗಲ್ಲ, ಮನೇಲಿ ಹೆಂಗೋ ನೋಡ್ಕೋತಾರೆ. ಹೊರಗಡೆ ಹೋದರೆ ಸ್ವಲ್ಪ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ. ಸೊ ಅದಕ್ಕಾಗಿ ನಾನೇ ನೋಡ್ಕೋಬೇಕಿತ್ತು. ಅದಕ್ಕೆ ನಾನು ದೇವಸ್ಥಾನ ಎಲ್ಲ ಒಳಗಡೆ ಹೋಗೋಕ್ಕಾಗಲಿಲ್ಲ. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ದೀಪನ ಬೆಳಗಿಸ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಆಗ್ತಾಯಿದೆ ಫಂಕ್ಷನು. ಇಷ್ಟು ವೀಡಿಯೋನು ನನ್ನ ದೊಡ್ಡ ಮಗಳು ಮಾಡಿದ್ದು. ಏನಾರ ತಪ್ಪಿದರೆ ಸಾರಿ. ಪಾಪ ಅವಳೇ ನನಗೆ ವೀಡಿಯೋ ಮಾಡಿಕೊಟ್ಲು. ಪಾಪುನ ನೋಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡಿದ್ಲು. ಅವಳು ಹೋಗಲಿಲ್ಲ ಪಾಪಚ್ಚೆ, ನನ್ನ ಜೊತೆನೇ ಇದ್ಲು ಲಾಸ್ಟ್ವರೆಗೂ. ದೇವಸ್ಥಾನದ ಆಚೆ ಬಂದ್ವಿ ಫ್ರೆಂಡ್ಸ್. ನಾನು ಅಲ್ಲಿ ಫಂಕ್ಷನ್ ನಡೀತಾ ಇತ್ತಲ್ಲ, ತುಂಬ ಅವಳು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ಹೊರಗಡೆ ಸುಮ್ಮನೆ ಬಂದೆ, ಇದನ್ನೆಲ್ಲ ಅವಳಿಗೆ ತೋರಿಸೋಣ ಅಂತ. ಸೊ ಹಂಗೆ ವೀಡಿಯೋ ಎಲ್ಲ ಮಾಡಿಕೊಟ್ಲು ನನ್ನ ಮಗಳು. ತೋರಿಸ್ತಾನೆ ಇದು ಮಾಡಿದೆ. ತುಂಬಾ ಗಲಾಟೆ ಮಾಡ್ತಾಳೆ ಫ್ರೆಂಡ್ಸ್. ಈ ನಡುವೆ ತುಂಬ ಚೇಷ್ಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಇದೆಲ್ಲ ತೋರಿಸ್ಕೊಂಡು ಅವಳನ್ನ ಆಟ ಆಡ್ಸೋಣ ಅಂತ ಹೊರಗಡೆ ಕರ್ಕೊಂಡು ಬಂದೆ. ಹಾಗೆ ನನ್ನ ಮಗಳು ವೀಡಿಯೋ ಮಾಡಿಕೊಡ್ತಾಯಿದ್ಲು ನನಗೆ. ತಪ್ಪಿದರೆ ದಯವಿಟ್ಟು ಸಾರಿ ಫ್ರೆಂಡ್ಸ್. ವೀಡಿಯೋನಲ್ಲಿ ಆದಷ್ಟು ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನುಗಳು ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ, ಯಾವುದೊಂದು ತೊಗೊಳಂಗೆ ಇಲ್ಲ, ಹಾಗಾಗ್ಬಿಟ್ಟಿದೆ. ಈಗ ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ. ಅಂದರೂ ನನ್ನ ಮಗಳು ಒಂದು ಆನೆ ಗೊಂಬೆ ತೊಗೊಂಡ್ಲು. ಅದು ಬಂದು 250 ರುಪೀಸು 300 ಹೇಳಿದ್ರು. ಗಲಾಟೆ ಮಾಡಿ ಸುಮ್ಮನೆ ಬಂದು पिंक वही गाने ये पिंक है हां पिंक है पिंक और नहीं पिंक आउटलेट ನಲ್ಲಿ ಸ್ಪೆಸಿಫಿಕ್ ಕೊಡೋದು ಆ ಪಿಂಕ್ ಅದು ಬಡಿ ಅದೇ ಚೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ಯಾಕಂದ್ರೆ ಗಂಟಲು ಸರಿ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.